ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಗುಟ್ಟೊಂದ ಹೇಳುವೆ ಪುಟಾಣಿ ಗುರುಗಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪಡರಿಗೆ. ಗುಟ್ಟೊಂದ ಹೇಳುವೆ ಪುಟಾಣಿ ಗುರುಗಳೇ. ಆಹಾ, ಫಸ್ಟ್ ಕ್ಲಾಸ್ ಆಡೋದನ್ನ ಆಡ್ತಾ ಇದೆಯಾ ಕಣೋ ವೆಂಕಟ. ಜೀವ ತಣ್ಣಗಾಯ್ತು. ಏನು, ನಾನು ಆಡಿದ್ದಾಡು ಅಷ್ಟೊಂದು ಸಖತ್ತಾಗಿತ್ತ? ಏನು ಗುರುಗಳೇ, 16 19 ಬಿಟ್ಕೊಡಂಗೈತೆ. ಮೊದಲನೇ ಸಲ ನೀವು ನನ್ನ ಹಾಡನ್ನ ಹೊಗಳ್ತಾ ಇರೋದು. ಲೇ ಅಯ್ಯ, ಆ ಹಾಡಲ್ಲಿ ನೀನು ನನ್ನ ಪುಟಾಣಿ ಗುರುಗಳೇ ಅಂತ ಕರೆದಿಯಲ್ಲ, ಅದನ್ನು ಕೇಳಿ ಮಹದಾನಂದ ಆಯಿತು. ನಾನು ಚಿಕ್ಕವನಾಗಿದ್ದಾಗ ನಮ್ಮಮ್ಮ ನನ್ನ ಪುಟಾಣಿ ಪುಟಾಣಿ ಅಂತಲೇ ಕರಿತಿದ್ದಿದ್ದ. ಆಗ ಪುಟಾಣಿಯಾಗಿದ್ದೋರು ಇವಾಗ ಘಟಾಣಿಯಾಗಿ ಹೋಗ್ಬಿಟ್ಟಿದ್ದೀರಾ ಅಷ್ಟೇ. ಅಂದಂಗೆ ಆ ಹಾಡಾಡಿದ್ದು ನಾನು ಈ ಇನ್ಕಮ್ ಟ್ಯಾಕ್ಸ್ನವರು ನೆನ್ನೆ ಬಾಚ್ಕೊಂಡು ಹೋದ್ರಲ್ವಾ, ಲೆಕ್ಕ ಇಲ್ಲದಷ್ಟು 109 ಕೋಟಿ ರೂಪಾಯಿ ವ್ಯಾಲ್ಯೂ ಆಸ್ತಿನ. ಅದ್ರ ಬಗ್ಗೆ ಬಚ್ಚಿಟ್ಟಿದ್ದು ಪಾಲೋಗೋಯ್ತು ಅಂತ ದುಃಖ ಆಗ್ತಾ ಇದೆ. ನಮ್ಮ ಚಿತ್ರರಂಗದಲ್ಲಿ ಇಷ್ಟೊಂದು ದುಡ್ಡು ಮಾಡಿರೋರು ಇದ್ದಾರ, ಇದ್ರೂ ಅವ್ರ ಹತ್ರ ಇಷ್ಟೊಂದು ದುಡ್ಡು ಹೆಂಗ್ ಬಂತು ಅನ್ನೋ ಅನುಮಾನ ಕಾಡ್ತಾ ಇದೆ. ನಿನ್ನ ಅನುಮಾನಕ್ಕೆ ಬೆಂಕಿ ಬಿತ್ತ. ಪಾಪ ಅಲ್ಲಿ ಇಲ್ಲಿ ಉಳಿಸಿದ್ದೆಲ್ಲ ನೀರಲ್ಲಿ ಹೋಪ ಮಾಡ್ದಂಗೆ ಆಗೋಯ್ತು. ಸದ್ಯಕ್ಕೆ ಸಿದ್ದರಾಮಣ್ಣ ಎಲ್ಲವ್ರು ನೋಡ, ಒಂದು ರೌಂಡ್ ಮಾತಾಡೋಣ. ಅಷ್ಟೇ ತಾನೇ, ಹಾಲಲ್ಲಿ ಆರಾಮಾಗಿ ತೂಗುಡ್ಸ್ಕೊಂಡು ಕುಂತ್ಕೊಂಡವ್ರೆ. ಬನ್ನಿ ಹೋಗೋಣ. ಅದು ಏನು ಚಳಿನಪ್ಪ, ಬೆಂಗಳೂರು ಒಳ್ಳೆ ಊಟಿ ಆದಂಗೆ ಆಗೋಗ್ಬಿಟ್ಟದೆ. ಈ ವಾತಾವರಣ ಹಿಂಗೆ ಇದ್ದರೆ ಬೆಂಗಳೂರಿನಾಗ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಡ್ತದೆ. ಮಂಡಿ ಚಿಪ್ಪೆಲ್ಲ ಯಾಕೋ ಶಾನೇನು ಹೋಯ್ತಾ ಇದೆ, ಮೊದಲು ಚೆಕ್ ಮಾಡಿಸ್ಬೇಕು. ಏನು ಸಿದ್ದರಾಮಯ್ಯನವ್ರೆ, ಮಂಡಿ ಚಿಪ್ ನೋಯ್ತಾ ಇದೆ ಅಂದಂಗಿತ್ತು. ಕಣ್ ಬರ್ರಿ, ಈ ಚಳಿಗೆ ಹಾಳಾದ್ದು ಶಡ್ಕೊಬಿಟ್ಟವೆ. ನಿರ್ಲಕ್ಷ್ಯ ಮಾಡಿಬಿಡಿ. ಗಂಡಸರಿಗೆ ಮಂಡಿ ಚಿಪ್ಪಿನ ಆರೋಗ್ಯ ತುಂಬಾ ಮುಖ್ಯ. ನಾವು ಮಂಡಿ ಚಿಪ್ಪು ಗಟ್ಟಿಯಾಗಿ ಇಟ್ಕೊಂಡು ಮಾಡ್ಬೇಕಾಗಿರೋಂಥ ಕೆಲಸ ಏನೂ ಇಲ್ಲ ಪಾಪ. ಅಂದಂಗೆ ನಿಮ್ಮ ಪುಟ್ಟರಂಗ ಶೆಟ್ಟಿ ಕೇಸ್ ಏನಾಯ್ತು? ಅಯ್ಯೋ, ನಾನು ನೆನ್ನೆನೇ ಹೇಳಿಲ್ವನ್ರಿ, DKC ಹತ್ರ ಒಯ್ಯ ಪಾಠ ಕಲ್ತ್ಕೋಬೇಕು ಅಂತ. ಇವಾಗ ಈ ಮೀಡಿಯಾದವ್ರಿಗೆಲ್ಲ ಪುಟ್ಟರಂಗ ಶೆಟ್ಟಿ ಪರವಾಗಿ DKCನೇ ಉತ್ತರ ಕೊಡ್ತಾ ಇರೋದು. ನೋಡಿಲ್ವಾ ನೀವು TV ಒಳಗಡೆ? ಗುರುಗಳೇ, ನೀವು ಹೇಳ್ದಂಗೆ ಸಿದ್ದರಾಮಯ್ಯನವ್ರಿಗಿಂತ ಸ್ಟ್ರಾಂಗು ನಮ್ಮ DKC ಅವ್ರ ಮಂಡಿ ಚಿಪ್ಪು ಅನ್ಸುತ್ತೆ. ನೋಡಿ, ಎಂಥ ಟ್ರಬಲ್ ಬಂದ್ರು ಅವರೇ ಮಂಡಿ ಊಡಿ ಕುಂತ್ಕೊಂಡು ಸಾಲ್ವ್ ಮಾಡ್ಬಿಡ್ತಾರೆ ಅಲ್ವಾ? ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.